ಮುಂದೆ ನನ್ಗೆ ಇಷ್ಟು ಡೈಲಾಗ್ ಕೊಟ್ಬಿಟ್ಟಿದ್ಯಾ ನೀನು ಅಂತಾರೆ. ಇಲ್ಲ ಮಾಡು, ಏನಿಲ್ಲ, ಧೈರ್ಯವಾಗಿ ಮಾಡಿ, ಏನಾಗಲ್ಲ. ಇದು ಸುಮ್ಮನೆ ಮುಹೂರ್ತದ ಶಾಟು, ಆದ್ರೂ ಇನ್ನು 4 ಶಾಟ್ ಆಮೇಲೆ ಎಕ್ಸ್ಟ್ರಾ ತೆಗಿಯೋಣ, ವರಿ ಮಾಡೋಣ ಅಂತ. ಅದರಲ್ಲಿ ಇನ್ನೊಂದು ಏನ್ ಮಧ್ಯ ಅಂದ್ರೆ, ಸುಹಾಸಿನಿ ವಿಷ್ಣುವರ್ಧನ್ಗೆ ಕಪಾಲ ಕೊಡಬೇಕು ಅಂದ್ರೆ ಆ ಭ್ರಮೆಯಿಂದ ಹೊರಗಡೆ ಬರೋಕ್ಕೆ ಶಾಟು ಇದೇ ಮುಹೂರ್ತದ ಶಾಟ್. ಪುಟ್ಟಣ್ಣ ಬಂದ್ಬಿಟ್ಟಿದ್ದಾರೆ, ಮೇಕಪ್ ಎಲ್ಲ ರೆಡಿ ಆಗ್ಬಿಟ್ಟಿದೆ, ಧೈರ್ಯನೇ ಮಾಡ್ತಾ ಇಲ್ಲ ವಿಷ್ಣು. ಆ ಸುಹಾಸಿನಿಗೆ ನಾನು ಹೇಳಿದ ತಕ್ಷಣ ವಿಷ್ಣುವರ್ಧನಿಗೆ ಕಪಾಲ ಕೊಡಿಯೋದಿದೆ ಶಾಟು ಅಂದ ತಕ್ಷಣ ಅವಳು ನಾನ್ ಮಾಡೋದಿಲ್ಲ, ನನಗೆ ಮುಹೂರ್ತ ಟೈಮ್ ಆಗ್ತಾ ಇದೆ, ಈ ವಿಷ್ಣು ಒಂದ್ ಕಡೆ ಹೀಗೆ, ಸುಹಾಸಿನಿ ಒಂದ್ ಕಡೆ ಹೀಗೆ, ಇವರಿಬ್ರು ಇನ್ಯಾವ್ದಾದ್ರು ಬೇರೆ ಶಾಟ್ ಮಾಡೋದಕ್ಕೆ ನಾನೇನು ರೆಡಿ ಆಗಿಲ್ಲ, ಯಾಕಂದ್ರೆ ಅವ್ನು ರೆಡಿ ಆಗ್ಬೇಕಲ್ಲ ಒಂದು ಇದಕ್ಕೆ. ಸರಿ, ಕೊನೆಗೆ ವಿಷ್ಣು ಹೇಳೋದು, ನೋಡೋದು ನಾನು ಡೈರೆಕ್ಟರ್, ಈಗ ನಾನು ಏನ್ ಹೇಳ್ತೀನಿ ಅದು ನೀನ್ ಮಾಡ್ಲೇಬೇಕು, ಅದು ನೀವು ಪುಟ್ಟಣ್ಣ ಅವ್ರು ಕೊಡೋ ಮರ್ಯಾದೆ ಮತ್ತು ಡೈರೆಕ್ಟರ್ ಕೊಡೋ ಮರ್ಯಾದೆ. ಸರಿ ಅಂತ ಹೇಳಿ ಸುಹಾಸಿನಿಗೂ ಅದೇ ಹೇಳಿ, ಏನಿಲ್ಲ ಇದು ಸಿನಿಮಾ, ಏನು ಕಪಾಲಕ್ಕೆ ಕೊಡಿಯೋದಿಲ್ಲ, ಅದು ಬರೀ ಆತನಿಗೆ ಡ್ರೀಮಲ್ಲಿ ನಂದಿನಿಗೆ ಹೇಳ್ತಾ ನಾಳೆ ಹೆಚ್ಚು ಕಡಿಮೆ ಆದ್ರೆ ಹಿಂಗೆ ಕಪಾಲಕ್ಕೆ ಹೊಡಿಬೋದು ಅಂತ ಒಂದು ಭ್ರಮೆಯಲ್ಲಿ ಶಾಟ್ ತೆಗೆಯೋದು ಅಂತ. ಸರಿ ತೆಗೆದ್ವಿ, ಆಯ್ತು. ಅಲ್ಲಿಂದ ಪ್ರತಿ ದಿವಸ ಶೂಟಿಂಗಲ್ಲಿ ಮೈಸೂರಲ್ಲಿ ಹೆಚ್ಚಾಗಿ ಶೂಟಿಂಗ್ ಮಾಡಿದ್ವಿ. ಸುಹಾಸಿನಿ ಮೊದಲು ದೂರ ಇದ್ಲು, ಬರ್ತಾ 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 ವಿಷ್ಣು ಸುಹಾಸಿನಿ ಎಷ್ಟರ ಮಟ್ಟಕ್ಕೆ ಅಂದ್ರೆ ಅಷ್ಟು ಒಂದು ಇಬ್ಬರು ಆಕ್ಟರ್ಗಳು ಒಬ್ರಿಗೊಬ್ಬರು ಹಂಚ್ಕೊಂಡು ಸೀನ್ಗಳನ್ನ ಆಕ್ಟ್ ಮಾಡ್ತಾ ಬಂದರು. ಇವತ್ತು ಪಿಕ್ಚರ್ನಲ್ಲಿ ನೀವು ನೋಡ್ತಾ ಇದ್ರೆ, ಯಾಕೆಂದ್ರೆ ಒಂದು ಆಕ್ಟರು ಹೃದಯನ ತೆಗೆದು ಪಾತ್ರ ಮಾಡಿದ್ರೇನೆ ಆ ಪರ್ಫಾರ್ಮೆನ್ಸ್ ಬರಕ್ಕೆ ಸಾಧ್ಯ. ಸುಮ್ಮನೆ ಆಕ್ಟ್ ಮಾಡೋದ್ರೆಲ್ಲ ಆಕ್ಟ್ ಮಾಡ್ತಾ ಎಂಥ ಲೀಲಾಜಾಲವಾಗಿ ಆಕ್ಟ್ ಮಾಡ್ತಿದ್ದ. ನಾನು ಹೇಳಿದೆ, ನೋಡು ಈ ಪಿಕ್ಚರ್ ರಿಲೀಸ್ ಆದ್ಮೇಲೆ ನಿನಗೆ ಆಕ್ಷನ್ ಪಿಕ್ಚರೇ ಸಿಗಲ್ಲ ನಿನಗೆ ಅಂತ. ಕ್ಲೈಮ್ಯಾಕ್ಸ್ ಸೀನ್ನಲ್ಲಿ ಮೈಸೂರಲ್ಲಿ ಶೂಟಿಂಗ್, ಒಂದು ಕೆಲಸ ಮಾಡಪ್ಪ, ಕ್ಲೈಮ್ಯಾಕ್ಸ್ ಸಿಗುತ್ತೆ, ಬಾದಾಮ್ ಹಲ್ವಾನು ಸೆಟ್ ದೋಸೆ ತರಿಸ್ಬಿಡು ಅಂತ. ಸರಿ, ರಮ್ಯಾಗೆ ನಮ್ಮ ವಿಜಯ್ ಕುಮಾರ್ ಅಂತ ಮ್ಯಾನೇಜರ್ ಇದ್ದಾರೆ, ಅವ್ರಿಗೆ ಕಳಿಸ್ಬಿಟ್ಟು ಬಾದಾಮ್ ಹಲ್ವಾ ಸೆಟ್ ದೋಸೆ ತರಿಸಿ ಅದನ್ನು ತಿಂತಾನೆ ಕ್ಲೈಮ್ಯಾಕ್ಸ್ ಶೂಟ್ ಮಾಡೋದು. ಅಂದ್ರೆ ಒಂದು ಶೂಟಿಂಗ್ ಅನ್ನೋದು ಅಷ್ಟರ ಮಟ್ಟಕ್ಕೆ ಒಂದು ಎಷ್ಟೇ ಸುಲಭ ಇದ್ರು ಎಷ್ಟೇ ಕಷ್ಟ ಇದ್ರು ಆ ವಿಷ್ಣು ಅದನ್ನ ಹ್ಯಾಂಡಲ್ ಮಾಡ್ತಾ ಇದ್ದಿದ್ದು ಅದಷ್ಟು ಸಂತೋಷವಾಗಿ ಸೆಟ್ಟಲ್ಲಿ ಕಟ್ಟೋದು ಇರೋ. ರಿಲೀಸ್ ಆಯ್ತು. ಸರಿ, ಸ್ವಲ್ಪ ಎಲ್ಲಾದ್ರೂ ಬರೀ ಪ್ಲೈನ್ ಆಗಿ ಹೋದ್ರೆ ಚೆನ್ನಾಗಿಲ್ಲ, ಸ್ವಲ್ಪ ವಿಲನ್ಗಳು ಇರ್ಲೇಬೇಕಲ್ಲ. ಖಾರದ ಪುಡಿನೆಲ್ಲ ಥಿಯೇಟರ್ ಒಳಗಡೆ ಎಚ್ಚಕ್ಕೆ ಸ್ಟಾರ್ಟ್ ಮಾಡಿ. ಸೊ ನನಗೆ ಥಿಯೇಟರ್ನವ್ರು ಹೇಳಿದ್ರು, ಸರ್ ಏನು ಹೆಂಗಸರು ಬರಬಾರ್ದು ಅಂತ ಖಾರದ ಪುಡಿ ಎಸುತ್ತಾ ಇದ್ದಾರೆ, ಟಿಕೆಟ್ ಕೌಂಟರ್ನಲ್ಲಿ ಬ್ಲೇಡ್ ಹೊಡಿತಾ ಇದ್ದಾರೆ. ಸರಿ, ಏನು ಒಂದು ಥಿಯೇಟ್ರ 25 ಥಿಯೇಟರ್ಗಳು ಇದೇ ಗೋಳಾಗ್ಬಿಟ್ಟಿದೆ ಆಲ್ ಓವರ್ ಕರ್ನಾಟಕ. ಕೊನೆಗೆ ಅವತ್ತಿನ ಚೀಫ್ ಮಿನಿಸ್ಟರ್ ಒಬ್ಬರೇ ಅವರಿದ್ರು, ಅವತ್ತು ಹೋಗಿ ಜೀವರಾಜ್ ಆಳ್ವ ಅವರು ನನಗೆ ಬಹಳ ಹತ್ರ ಸ್ನೇಹಿತರು. ಅವ್ರು ಹೇಳ್ತಾರೆ, ಸರ್ ಈ ಥರ ಒಂದು ಗಲಾಟೆಗಳು ನಡೀತಾ ಇದೆ ಥಿಯೇಟ್ರಲ್ಲಿ, ಪಿಕ್ಚರ್ ನೋಡೋಕೆ ಬರ್ತಾ ಇಲ್ಲ, ಸ್ವಲ್ಪ ಇವಾಗಲೇ ಮಾಡ್ತೀನಿ ಅಂತ ಅವ್ರು ಕಮಿಷನರ್ ಫೋನ್ ಮಾಡಿ ಸಿಗೋಡಿನ ಹಾಕಿ ಒಂದು 25 ಜನ ಎಳ್ಕೊಂಬಂದು ಒಳಗಡೆ ಹಾಕಿದ್ರು. ಆವತ್ತಿಂದ ಅದು ನಿಂತೋಯ್ತು. ಮೈಸೂರಲ್ಲಿ ವಿಷ್ಣುವರ್ಧನ್ದು ದೊಡ್ಡ ಕಟೌಟ್ ಆಗಿತ್ತು, ಸೀಮೆಣ್ಣೆ ಹಾಕಿ ಬೆಂಕಿ ಹಾಕಿ ಸುಟ್ಟಿದ್ದಾರೆ. ನನಗೆಲ್ಲ ಮೈಸೂರಲ್ಲಿ ಫ್ಯಾನ್ಸ್ ಬಂದು ಸರ್ ಚೇಂಜ್ ಮಾಡಿಸಿ ಸರ್, ಬೇಡ ರೀ, ಅದಿರಬೇಕು ದೃಷ್ಟಿ ಪರಿಹಾರ, ನನಗೆ ಸಿಗಲಿದೆ, ಅದಿದ್ರೆ ಪಿಕ್ಚರ್ 25 ವಾರ ಓಡುತ್ತೆ ಅಂತ ಅದನ್ನು ಹಾಗೆ ಬಿಟ್ಟಿದ್ದೆ. ನಾನು 25 ವಾರದವರೆಗೂ ಅರ್ಧ ವಿಷ್ಣುವರ್ಧನ್ ಸುಟ್ಟಿದೆ. ಏನು ಮಾಡಿದ್ರು ಯಾವ ಆ ಪಿಕ್ಚರ್ನ ಯಾರು ನಿಲ್ಸಕ್ಕೆ ಆಗಲಿಲ್ಲ. 25 ಸೆಂಟ್ರಲ್ಲಿ 25 ವಾರ. ಕನ್ನಡ ನೋಡದೇ ಇರೋರೆಲ್ಲ, ತಮಿಳ್ನವರು, ಹಿಂದಿಯವರು, ತೆಲುಗುವರೆಲ್ಲ ಆ ಬಣ್ಣ ಹಾಡು, ನೂರೊಂದು ನೆನಪು ಹಾಡು, ವಿಷ್ಣುವರ್ಧನ್ ಥರ ಶಾಲು, ಈ ಥರದ್ದೆಲ್ಲ ಶುರು ಮಾಡೋದು. ಅಂದರೆ ಒಂದು ಪಿಕ್ಚರು ಚೆನ್ನಾಗಾಗಿ ಅದರ ಕಥೆಗೆ ನಾವು ಪೂರ್ಣ ವಸ್ತು ಕೊಟ್ಟು ಎಲ್ಲರೂ, ಯಾಕಂದರೆ ಒಬ್ಬ ಪ್ರೊಡಕ್ಷನ್ ಬಾಯಿಂದ ಹಿಡಿದು ಡೈರೆಕ್ಟ್ರ್ವರೆಗೆ ಪೂರ್ಣವಾಗಿ ತಮ್ಮ ಆತ್ಮನೇ ಅದಕ್ಕೆ ಸಮರ್ಪಣೆ ಮಾಡಿ ಚಿತ್ರ ಮಾಡಿದಾಗ ಅದಕ್ಕೆ ಆ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗ್ತದೆ. ಹೀಗೆ ವಿಷ್ಣುವರ್ಧನ್ ಬಗ್ಗೆ ಕಥೆ ಹೇಳ್ತಾ ಕೂತ್ಕೊಂಡ್ರೆ ನಾನು ಇನ್ನು 2 ದಿವಸ ನೀವು ಹೋಗಲ್ಲ.
ಅಷ್ಟು ವಿಷಯ. ನಾನು ವಿಷ್ಣು ಅಂಬರೀಷ 3 ಜನನು ಭಾಳ ಫ್ರೆಂಡ್ಸ್ ಅಂದರೆ ನಾವು ಸಿನಿಮಾದಿಂದ ಬಂದವರಲ್ಲ. ಸಿನಿಮಾದಿಂದ ಮೊದಲೇ ಸರಸ್ವತಿಪುರಮಲ್ಲಿ ವಿಷ್ಣುವರ್ಧನ್ ಅವ್ರ ತಂದೆ ನಮ್ಮ ಚಿತ್ರ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ರು. ಅಂಬರೀಷ ಅಲ್ಲೇ ನಮ್ಮನೆ ಮುಂದೆನೇ ಇದ್ದ. ನಂದೊಂದು ಮೋಟರ್ ಸೈಕಲ್ ಇತ್ತು. ನಾವು 3 ಜನನು ಮೋಟರ್ ಸೈಕಲಲ್ಲಿ ಮೈಸೂರೆಲ್ಲ ತಿರುಗ್ತಾ ಇದ್ವಿ. ಪುಟ್ಟಣ್ಣ ಬೈತಾ ಇದ್ರು. ಅವಾಗ ನಾಗರಾಜ್ ಶೂಟಿಂಗ್ ನಡೀತಾ ಇತ್ತು. ಅದರಿಂದ ಹೇಗೆ ಅಂದರೆ ವಿಷ್ಣು ನಮ್ಮ ಫ್ರೆಂಡ್ಶಿಪ್ಪು, ನಾನು ಅಂಬರೀಷ ವಿಷ್ಣು ಅವ್ರ ಮನೆ ಈ ಜಯನಗರದಲ್ಲಿ ಇತ್ತು. 3 ದಿವಸ ಇರ್ತಿದ್ವಿ, ಬಿಡ್ತಾನೆ ಇರಲಿಲ್ಲ. ಅವ್ರ ತಾಯಿನೂ ಆಗ್ತದೆ. ನನ್ನ ಕಂಡ್ರೆ ಪಾಪ ಅವಳೆಲ್ಲ ವಿಚಾರಕ್ಕೆ ಅವ್ರ ಅಕ್ಕಂದಿರು ಎಲ್ಲ, ಅವ್ರ ಅಕ್ಕ ರಮಾ ಅಂತ ನಮ್ಮ ಪಿಕ್ಚರ್ಲೆಲ್ಲ ಆ್ಯಕ್ಟ್ ಮಾಡಿದ್ದಾರೆ. 3 ದಿವಸ ಆದಮೇಲೆ ಅಂಬರೀಷನಿಗೆ ಮೈಸೂರಿಗೆ ಹೋಗ್ಬೇಕು. ಸರಿ ಹೋಗೋಣ ಅಂದ್ಬಿಟ್ಟು ವಿಷ್ಣುವರ್ಧನ್ ಕಾರಲ್ಲಿ ನಾವು ಮೈಸೂರಿಗೆ ಹೋಗೋದು. ನಮ್ಮ ಮನೇಲಿ ಊಟ ಮಾಡೋದು, ಅಲ್ಲಿಂದ ಅಂಬರೀಷ್ ಮನೇಲಿ ಊಟ ಮಾಡೋದು. ಅದಾದ್ಮೇಲಿಂದ ಆಯ್ತಲ್ಲ ನೀವು ಮೈಸೂರಿಗೆ ಬಂದಿದ್ದು, ಬನ್ನಿ ವಾಪಸ್ ಮತ್ತೆ ನಮ್ಮನ್ನು ವಾಪಸ್ ಕರ್ಕೊಂಡ್ಬರೋದು. ಹೀಗೆ ವಿಷ್ಣುವರ್ಧನ್ ಅಲ್ಲಿಗೆ ಬರೋದು, ಮತ್ತೆ ನಮ್ಮನ್ನು ವಾಪಸ್ ಕರ್ಕೊಂಡ್ಬರೋದು. ಈ ಥರ ಒಂದು ಸ್ನೇಹ ಇದೆ. ಬಟ್ ಯಾವತ್ತೂ ಒಂದು ವಿಷ್ಣುವರ್ಧನ್ ವಿಷ್ಣುವರ್ಧನ್ ಪಿಕ್ಚರ್ ಬೇರೆ, ಅಂಬರೀಷ್ ಪಿಕ್ಚರ್ ಬೇರೆ ಏನು ಅಂತ ಒಂದು ಆ ಭೇದ ಭಾವ ಇದೆ. ಮುತ್ತಿನಾರ ನೋಡ್ಬಿಟ್ಟು ಅಂಬರೀಷ ಏನು ಪಿಕ್ಚರ್ ತೆಗಿಯೋ, ಪುಟ್ಟಣ್ಣ ಇದ್ದಿದ್ರೆ ಇವತ್ತು ನಿನ್ನ ಕೊಂಡಾಡ್ಬಿಡೋರು ಹಾಗೆ ಅಂತ ಒಂದು ಹತ್ಬಿಟ್ಟ ಅವನು ಪಿಕ್ಚರ್ ನೋಡ್ಬಿಟ್ಟು. ಅವನ ಹೃದಯದಿಂದ ಅಷ್ಟು ಜೋರಾಗಿ ಬಂದ್ಬಿಟ್ಟು ಈ ಪಿಕ್ಚರ್ ಲಾಸ್ಟ್ ಸೀನ್ ನೋಡ್ಬಿಟ್ಟು ನಾನು ಯಾಕಂದರೆ ಅಂಬರೀಷ್ ಅಂದ್ರೆ ಒಂದು ಮಗು ಥರನೇ ಹತ್ತಿಟ್ಬಿಟ್ಟು ಆ ಪಿಕ್ಚರ್ ನೋಡ್ಬಿಟ್ಟು ಆಮೇಲೆ ರೂಮಿಗೆ ಕರ್ಕೊಂಡ್ಬಂದು ನನಗೆ ವಿಷ್ಣುವರ್ಧನಿಗೆ ಪಾಠ ಕೊಟ್ಟು, ಹೀಗೆ ಒಂದು ಸಿನಿಮಾ ಆಗಬೇಕಾದ್ರೆ ಒಂದು ಅಪೂರ್ಣ ಯೂನಿಟಲ್ಲಿ ಒಂದು ವಾತಾವರಣ ಇದೆಯಲ್ಲ, ಆ ವಾತಾವರಣಕ್ಕೇನೆ ಅಷ್ಟಷ್ಟು ಒಳ್ಳೆ ಕನ್ನಡ ಚಿತ್ರಗಳು ಬಂತು ಅಂತ ಕಾಣುತ್ತೆ ಆ ಕಾಲದಲ್ಲಿ. ಇವತ್ತು ಆ ವಾತಾವರಣ ಇಲ್ಲ. ಇವತ್ತು ಡೈರೆಕ್ಟ್ರಲ್ಲೋ ಅಲ್ಲಿ, ಹೀರೋ ಎಲ್ಲೋ ಅಲ್ಲಿ, ಒಂಥರ ಡೈರೆಕ್ಟರ್ ಸೀನ್ನ ಹೀರೋ ಕಳಿಸ್ಬೇಕು, ಹೀರೋ ತಿದ್ದುಬಿಡೋದನ್ನ ಹೀರೋ ಡೈರೆಕ್ಟರ್ ಕೊಡಬೇಕು. ಹೀಗಾಗಿ ಇವತ್ತು ಅಲ್ಲ ಅದಿತ್ತು ಅಲ್ಲ ಪಾಪ ಡೈರೆಕ್ಟರ್ ತಪ್ಪಿಲ್ಲ, ಅವ್ರ ಜೀವನ ನಡಿಬೇಕು, ಏನ್ ಮಾಡ್ತಾರೆ. ನಮಗೆ ಹಠ ಇತ್ತು. ಆಮೇಲೆ ಒಂದು ಇದನ್ನ ಗೆಲ್ಲಬೇಕು ಅನ್ನೋ ಒಂದು ಛಲ ಇರ್ತಿತ್ತು. ಆದ್ರಿಂದ ಇವಾಗ ಪಾಪ ನಾನು ಎಷ್ಟೋ ಜನ ಡೈರೆಕ್ಟರ್ಗಳನ್ನ ನೋಡಿದಾಗ ಏನ್ ಕರ್ಮ ಮಾಡಿದ್ದಾರೆ. ಆ ಛಲನ ನೀವು ನಾಗಕನ್ಯಾ ಸಿನಿಮಾದಲ್ಲೇ ತೋರಿಸ್ತಿದ್ರ ಹಾಡಲ್ಲಿ. ಇನ್ನೊಂದು ಹೇಳ್ತೀನಿ. ಒಂದು ದಿವಸ ನಾನು ಹಂಸಲೇಖ ಇದ್ವಿ, ಕಂಪೋಸಿಷನ್ಗೆ ವಿಷ್ಣುವರ್ಧನ್ ಬಂದು ಏನು ಹಂಸಲೇಖ ನೀವು ನನಗೆ ಒಂದು ಒಳ್ಳೆ ಹಾಡು ಮಾಡೋದೇ ಇಲ್ಲ, ನೀವು ಬರೀ ಆರ್ಗ್ ಮಾತ್ರ ಮಾಡ್ತೀರಾ, ಅಂದರೆ ರಾಜ್ಕುಮಾರ್ ಮತ್ತೆ ರವಿಚಂದ್ರನ್ ಮಾಡ್ತೀರಾ, ನನಗೆ ಮಾಡೋದಿಲ್ಲ. ಕೊನೆಗೆ ಹಂಸಲೇಖ ಹೇಳಿದ್ರೆ, ಏನು ಸರ್ ನಾನು ಮಡಿಕೇರಿ ಸಿಪಾಯಿ ಇದ್ರದ್ದೆಲ್ಲ ಸಾಂಗೆಲ್ಲ ಎಂತೆಂತ ಮಾಡ್ಕೊಂಡಿದ್ದೀನಿ, ಇನ್ನೊಂದು ಒಳ್ಳೆ ಹಾಡು ಮಾಡೋಣ ಸರ್ ಅಂತ ಕೂತ್ವಿ. ಆಯಿತು. 2 ದಿವಸ ಆದರೂ ಹಾಡು ಬರಲಿಲ್ಲ. ಕೊನೆಗೆ ಈ ಭೂಮಿ ಬಣ್ಣದ ಗುಡ್ಡಿ ಹಾಡು ನನಗೆ ಬಂತು. ಎಷ್ಟು ಮಟ್ಟಿಗೆ ಸಕ್ಸಸ್ ಆಗೋಯ್ತು ಅಂದರೆ ಆ ಹಾಡು ಮಕ್ಕಳಿಗೆ 7ನೇ ಕ್ಲಾಸಲ್ಲಿ ಒಂದು ಪಾಠದ ಹಾಡು ಆಗ್ಬೇಕಂದ್ರೆ ಸಿನಿಮಾದಲ್ಲಿ ಅದು ಈ ಭೂಮಿ ಬಣ್ಣದ ಗುಡ್ಡಿ. ಕೊನೆಗೆ ವಿಷ್ಣುವರ್ಧನ್ ಅಂತ ಹಾಡೋದು ನಿಜವಾಗ್ಲೂ ನಡಿ ಹಂಸಲೇಖನ ಮನೆಗೆ ಅಂತ ನಾನು ವಿಷ್ಣುವರ್ಧನ್ ಹಂಸಲೇಖನ ಮನೆಗೆ ಹೋಗಿ ಒಂದು ಹೂ ಕೊಟ್ಟು ಸ್ವೀಟ್ ಕೊಟ್ಟು ಊಟ ನೋಡ್ಕೊಂಡು ಬಂದು ವಿಷ್ಣುವರ್ಧನ್ ತೀರೋದಾಗ ಕರ್ನಾಟಕ ಪೂರ ಈ ಭೂಮಿ ಬಣ್ಣದ ಬಗ್ಗೆ ಹಾಡು ಹಾಕ್ತಾರೆ. ಇದು ಆ ಹಾಡಿನ ಒಂದು ಪವರ್. ಆ ಪವರಲ್ಲಿ ಪರ್ಫಾರ್ಮೆನ್ಸ್ ವಿಷ್ಣುವರ್ಧನ್ ಪ್ರತಿಯೊಂದು ಲೈನ್ಗೂ ತಾಯಿ ಆಗಿರ್ಬೋದು, ಗುರುವಾಗಿರ್ಬೋದು, ದೇವರಾಗಿರ್ಬೋದು, ಆ ಮಕ್ಕಳಂದ್ರೆ ಪ್ರತಿಯೊಂದನ್ನು ಆಕ್ಟರ್ ನಾವು ಏನೇ ಕಲ್ಪನೆ ಮಾಡ್ಕೋಬೋದು, ಬಟ್ ಅದನ್ನು ತರೋದು ಒಂದು ಆಕ್ಟರ್. ಆದ್ದರಿಂದ ಹೀಗೆ ಮಾತಾಡೋಣ ವಿಷ್ಣುವರ್ಧನ್ ವಿಚಾರ ಒಂದು ದಿವಸ ಎಲ್ಲ ಮಾತಾಡೋಣ. ಥ್ಯಾಂಕ್ ಯು. ಎಲ್ಲ ನಮ್ಮ ಮಾಧ್ಯಮದ ಮಿತ್ರರಿಗೂ
ಹಾಗೂ ಇವತ್ತಿನ ದಿನ ಏನು ಇಷ್ಟೊಂದು ಜನ ವಿಷ್ಣು ಸೇನೆ ಸೇರಿದ್ದಾರೆ ಅಂದರೆ ನಮಗೆ ಉತ್ಸಾಹ ತಡಿಲಾರ್ದೆ ಇದೆ. ಇವತ್ತಿನ ದಿನ ವೇದಿಕೆ ಮೇಲೆ ಎಲ್ಲ ಕನ್ನಡಿದ್ದಾರೆ, ನಮ್ಗೆ ಎಷ್ಟು ಭಾಷಣ ಮಾಡೋಕ್ಕೆ ಬರಲ್ಲ, ಆದರೆ ಅವ್ರು ಏನು ಕಂಟೆಂಟ್ ಇದೆಯಲ್ಲ ಅದನ್ನು ಮಾತ್ರ ತಿಳಿಸ್ತಾರೆ. ಏನು ವಿಷ್ಣು ಸೇನೆಯ ಮುಖ್ಯಸ್ಥರು ಶ್ರೀನಿವಾಸ್ ಅವರು ಏನು ಕಲ್ಪನೆಗಳು ಕೂಡಿಸ್ಕೊಂಡಿದ್ದಾರೆ, ಒಂದು ವಿಗ್ರಹ ಮಾಡೋದಾಗ್ಬೋದು, ಒಂದು ಕರ್ನಾಟಕ ರತ್ನ ಏನು ಟೈಟಲ್ ಅವ್ರಿಗೆ ಕೊಡೋದಾಗ್ಬೋದು, ಏನು 75 ವರ್ಷದ ಮಹೋತ್ಸವವನ್ನು ಅದ್ದೂರಿಯಾಗಿ ಮಾಡಬೇಕಂತೇಳಿ ಏನು ಅವರು ರೂಪಕಲ್ಪನೆ ಮಾಡ್ಕೊಂಡಿದ್ದಾರಲ್ಲ, ಅವ್ರಿಗೆ ಸಹಪಾಠಿಯಾಗಿ ನಾವು ಎಲ್ಲದರಲ್ಲೂ ಅವ್ರಿಗೆ ಸಪೋರ್ಟ್ ಮಾಡಿಕೊಂಡು ಏನು ನಮ್ಮ ಇಂಡಸ್ಟ್ರಿನ ಕರೆದಿದ್ದಾರಲ್ಲ ಇವತ್ತಿನ ದಿನ, ನಮ್ಮಲ್ಲಿ ಎಷ್ಟು ಅಂಗಸಂಸ್ಥೆಗಳಿದೆಯೋ ಅಷ್ಟು ಅಂಗಸಂಸ್ಥೆಗಳು, ನಮ್ಮ ಮಾಜಿ ಅಧ್ಯಕ್ಷರುಗಳು, ಕಮಿಟಿ ಮೆಂಬರ್ಸ್ ಎಲ್ಲನೂ ಕರೆದು ಇವತ್ತಿನ ದಿನ ಎಲ್ಲ ಒಂದು ಮೀಟಿಂಗ್ ಮಾಡಿ ನಿಮ್ಗೆಲ್ಲರಿಗೂ ಏನು ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡ್ಕೊಳ್ಬೇಕಂತಿದ್ರಲ್ಲ, ನಮ್ಮಲ್ಲೇ ಒಂದು 5,000-6,000 ಜನ ಇದ್ದಾರೆ ಸರ್. ನಮ್ಮ ಇಂಡಸ್ಟ್ರಿ ಏನು ಒಕ್ಕೂಟ ಆಗ್ಬೋದು, ಡೈರೆಕ್ಟರ್ ಅಸೋಸಿಯೇಷನ್ ಆಗ್ಬೋದು, ನಮ್ಮ ನಿರ್ಮಾಪಕರ ಸಂಘ ಆಗ್ಬೋದು, ವಿತರಕರ ಸಂಘ ಆಗ್ಬೋದು, ಪ್ರದರ್ಶಕರ ಸಂಘ ಆಗ್ಬೋದು, ಎಲ್ಲರೂ ಒಗ್ಗೂಡಿಸಿ ನಿಮ್ಮ ಜೊತೆಗೆ ಸಹಕಾರ ಕೊಡ್ತೀವಿ ಅಂತೇಳಿ ನಾವು ನಿಮಗೆ ಇಷ್ಟಲ್ಲೇ ನಮ್ಮ ಒಂದು ರಿಟರ್ನ್ ತಿಳಿಸ್ತೀವಿ. ನೀವು ಯಾವತ್ತು ಮಾಡ್ಕೊಂಡ್ರೆ ಅದರ ಸಿದ್ಧವಾಗಿದ್ದೀವಿ ಅಂತೇಳಿ ನಮ್ಮ ಮಾಧ್ಯಮದ ಮಿತ್ರರ ಮುಖೇನ ನಿಮಗೆ ತಿಳಿಸ್ತಾ ಇದ್ವಿ. ಎಲ್ರಿಗೂ ನಮಸ್ಕಾರ. ಸಮಯ ಇದೆ, ನಾನು ಹೋಗ್ತಾ ಇದ್ದೀನಿ, ಅದರಿಂದ ಏನು ಬೇಜಾರು ತಿಳ್ಕೊಬೇಡಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮನ್ಕರ್ ಸರ್, ನೀವು ಮಾತಾಡ್ಬಿಟ್ಟು ಕೂತ್ಬಿಡಿ. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಬೆಳಗ್ಗೆಯಿಂದ ವಿಷ್ಣು ಸರ್ ಅವರ ಒಂದು ಪೂರ್ವಭಾವಿ ಸಭೆಯನ್ನು ಇಲ್ಲಿ ಆಯೋಜನೆ ಮಾಡಿದ್ರು ನಮ್ಮ ವೀರಕಪುತ್ರ ಶ್ರೀನಿವಾಸ್ ಅವರು. ಎಸ್ ನಾರಾಯಣ್ ಸರ್ ಇವತ್ತು ಅವ್ರಿಗೊಂದು ಹೊಸ ನಾಮಕರಣ ಮಾಡಿದ್ದಾರೆ. ಇದು ಅವರು ವೀರಕಪುತ್ರ ಅಲ್ಲ, ವಿಷ್ಣು ಪುತ್ರ ಅಂತ ಹೇಳ್ತಾ ಇದ್ದೀನಿ. ಏನೋ ಅವರ ಒಂದು ಯೋಜನೆಗಳು ಹೋಗ್ತಿದ್ದಾರೆ. ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಮರಣಪೂರ್ವವಾಗಿ ಅವ್ರಿಗೆ ಕೊಡ್ತಕ್ಕಂಥದ್ದು, ವಿಷ್ಣು ಸರ್ ಕೊಡ್ತಕ್ಕಂಥದ್ದು, ಹಾಗೆ ಮಹೋತ್ಸವವನ್ನು ಮಾಡ್ತಕ್ಕಂಥದ್ದು, ಅದಕ್ಕೆ ಎಲ್ಲ ಉದ್ಯಮದ ಒಂದು ಸಹಕಾರವನ್ನು ಮತ್ತು ಎಲ್ಲರ ಒಂದು ಸಹಭಾಗಿತ್ವವನ್ನು, ಅಂದರೆ ಎಲ್ಲರೂ ಭಾಗವಹಿಸಿ ಅಂತಕ್ಕಂಥದ್ದನ್ನ ಕೇಳಲಿಕ್ಕೆ ಅಂತೇಳಿ ಸುಮಾರು ದಿನಗಳಿಂದ ನಮ್ಮ ಮತ್ತು ಇವ್ರದ್ದು ಮಾತುಕತೆಗಳು ನಡೀತಾ ಇತ್ತು. ಇವತ್ತು ಉದ್ಯಮದಿಂದ ನಮ್ಮ ಅಧ್ಯಕ್ಷರಾದಂಥ ನರಸಿಂಹ ಅವರು ಮತ್ತು ನಿರ್ಮಾಪಕರ ಸಂಘದಿಂದ ನಾನು, ನಮ್ಮ ರಮೇಶ್ ಯಾದವ್ ಅವರು ಎಲ್ಲರೂ ಬಂದಿದ್ದೀವಿ. ಹಾಗೇನೇ ಎಂಟೇರು ಉದ್ಯಮ ಒಂದು ಅಂಬಿ ಸಂಭ್ರಮ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಏನು ಎಸ್ ನಾರಾಯಣ್ ಸರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಅವತ್ತಿನ ದಿವಸ ಉದ್ಯಮ ಮಾಡಿತ್ತು, ಅಂಥದ್ದೇ ಅದಕ್ಕಿಂತಲೂ ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ಈಗ ಮಾಡಬೇಕು ಅಂತಕ್ಕಂಥ ಏನು ನಮ್ಮ ಒಂದು ಆಸೆ ಇದೆ. ಅದಕ್ಕೆ ಎಂಟೇರು ಉದ್ಯಮವನ್ನು ತೊಡಗಿಸಿ ಎಲ್ಲರನ್ನೂ ಅದರಲ್ಲಿ ಭಾಗವಹಿಸೋ ಹಾಗೆ ಮಾಡಿ, ನಮ್ಮ ಬಾಬಣ್ಣ ಒಂದು ಮಾತು ಹೇಳಿದ್ರು, ರಾಯನ್ ಬಾಬು ಅವರು, ಭಾರತ ದೇಶದ ಎಲ್ಲ ಕಲಾವಿದರುಗಳನ್ನು ಕೂಡ ಅವತ್ತಿನ ದಿವಸ ಭಾಗವಹಿಸಬೇಕು, ಅದರ ಜವಾಬ್ದಾರಿಯನ್ನು ನಾನು ತಗೊಳ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಯಾಕಂದ್ರೆ ಅವ್ರ ಮಾತು ನಡೀತಾರೆ. ಕರ್ನಾಟಕ ನಾವು ಹೊರಗಡೆ ರಾಜ್ಯಗಳಿಗೆ ಹೋದಾಗ ಯಾರು ಬಂದು ಎರಡು ಮೂರು ಹೆಸರುಗಳು ಬರ್ತವೆ. ನಿರ್ದೇಶಕರಲ್ಲಿ ಮೊದಲನೇ ಹೆಸರು ಬರೋದೇನೆ ರಾಯನ್ ಸಿಂಗ್ ಬಾಬು ಅವರು. ಸೊ ಹೀಗಾಗಿ ಅಂಥವರೆಲ್ಲ ಅವನ್ನೆಲ್ಲ ಜೊತೆಯಲ್ಲಿ ಇಟ್ಕೊಂಡು ಮಾಡ್ತಾ ಇರೋದ್ರಿಂದ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಆಗುತ್ತೆ. ದಯಮಾಡಿ ಎಲ್ಲ ಮಾಧ್ಯಮ ಮಿತ್ರರು ನಾನು ಕೈ ಮುಗಿದು ಕೇಳ್ಕೊತೀನಿ, ವಿಷ್ಣು ಸರ್ ಅವರಿಗೆ ಕೊಡ್ತಕ್ಕಂಥ ಒಂದು ಗೌರವ ಅದಕ್ಕೆ ಎಲ್ಲರೂ ತಾವು ಕೂಡ ಹೆಚ್ಚಿನ ಸಹಕಾರ ಕೊಡ್ರಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಅಮೃತ ಮಹೋತ್ಸವ ಅನ್ನೋ ಹೆಸರಿನ ಅಡಿಯಲ್ಲಿ ಬಹಳ ದೊಡ್ಡ ಉತ್ಸವವನ್ನು ಮಾಡ್ತಿದೆ. ಇಡೀ ರಾಜ್ಯದಾದ್ಯಂತ ಅವತ್ತು ಸುಮಾರು 567 ಹೋಬಳಿಗಳೇನಿದ್ದಾವೆ, ಆ ಎಲ್ಲ ಹೋಬಳಿಗಳಲ್ಲೂ ಕೂಡ ಯಜಮಾನರ ಕಾರ್ಯಕ್ರಮ ಆಗೋ ರೀತಿಯಲ್ಲಿ ಒಂದಷ್ಟು ಸಿದ್ಧತೆಗಳನ್ನು ಮಾಡ್ಕೋತಾ ಇದ್ವಿ. ಯಜಮಾನರ ಒಂದು ಅಮೃತ ಮಹೋತ್ಸವದ ರಥವನ್ನು ಇಡೀ ರಾಜ್ಯ ಪ್ರವಾಸಕ್ಕೆ ಜುಲೈ 15ರಿಂದ ನಾವು ಕಳಿಸ್ಕೊಡ್ತಾ ಇದ್ದೀವಿ. ಅದಾದ ಮೇಲೆ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಬೇಕು ಅನ್ನುವಂತಹ ಒತ್ತಾಯವನ್ನು ಸರ್ಕಾರಕ್ಕೆ ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ಕಿಚ್ಚ ಸುದೀಪ್ ಅವರ ನೇತೃತ್ವದಲ್ಲಿ ಈಗಾಗಲೇ ನಾವು ಮಾತನಾಡಿದ್ದೇವೆ. ಅವರ ನೇತೃತ್ವದಲ್ಲಿ ನಾವು ಯಜಮಾನರ ಪುಣ್ಯ ಭೂಮಿ ಏನಿದೆ ಅದಕ್ಕೊಂದು ತಾರ್ಕಿಕ ಅಂತ್ಯವನ್ನು ಈ 30 ತಿಂಗಳ ಒಳಗಡೆ ಕಾಣಿಸ್ಬೇಕು ಅನ್ನೋ ಒಂದು ಪ್ರಯತ್ನ ಮಾಡ್ತಿದ್ವಿ. ಮಾಡಿದ್ವಿ. ಅದರ ಜೊತೆಗೆ ಸೆಪ್ಟೆಂಬರ್ 20, 21 ಅಂದರೆ 18 ವರ್ಕಿಂಗ್ ಡೇ ಆಗಿರೋದ್ರಿಂದ ನಾವು ಆಚರಣೆ ಮಾಡಿಕೊಂಡು 20, 21 ಅರಮನೆ ಮೈದಾನದಲ್ಲಿ
ಸುಮಾರು ಒಂದು 2 ಲಕ್ಷ ಜನರ ಕನ್ನಡ ಚಿತ್ರರಂಗದಲ್ಲಿ ಇದುವರೆಗೂ ಯಾರಿಗೂ ಸೇರಿದಷ್ಟು ಒಂದು ಅಭಿಮಾನಿಗಳ ಮಧ್ಯದಲ್ಲಿ ಅವರ ಅಮೃತ ಮಹೋತ್ಸವವನ್ನು ಕರ್ನಾಟಕ ಚಲನಚಿತ್ರ ಕಲಾವಿದರ ಸಂಘ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ, ಕರ್ನಾಟಕ ಚಲನಚಿತ್ರ ನಿರ್ಮಾಪಕರ ಸಂಘ ಹಾಗೂ ನಿರ್ದೇಶಕರ ಸಂಘ ಮತ್ತು ಸಮಸ್ತ ತಾಂತ್ರಿಕ ವರ್ಗವನ್ನು, ಚಿತ್ರರಂಗದ ಉದ್ಯಮವನ್ನು ಮತ್ತು ಕರ್ನಾಟಕ ಚಳುವಳಿ ಸಹಾಯ ಅಂದರೆ ಹೋರಾಟದ ವಲಯವನ್ನು ಮತ್ತು ಸಾಹಿತ್ಯ ಕ್ಷೇತ್ರವನ್ನು ಒಳಗೊಂಡಂತೆ ಒಂದು ಸಮಗ್ರವಾದಂತಹ ಅಮೃತ ಮಹೋತ್ಸವವನ್ನು ನಾವು ಬಹಳ ಅರ್ಥಪೂರ್ಣವಾಗಿ ಆಚರಿಸಲಿದ್ದೇವೆ. ಇದಕ್ಕೆ ಭಾರತೀಯ ಚಲನಚಿತ್ರದ ದೈತ್ಯರೇನಿದ್ದಾರೆ, ದಿಗ್ಗಜರೇನಿದ್ದಾರೆ ಅವರೆಲ್ಲರೂ ಕೂಡ ಅವತ್ತು ಭಾಗವಹಿಸ್ತಾರೆ. ಯಜಮಾನರ ಆಪ್ತರು ಜೊತೆಗೆ ಅವರ ಕುಟುಂಬದವರ ಜೊತೆಗೆ ಕೂಡ ಮಾತನಾಡುವಂತಹ ಜವಾಬ್ದಾರಿಯನ್ನು ಎಸ್ ನಾರಾಯಣ್ ಸರ್ ಮತ್ತು ರಾಜೇಂದ್ರ ಸಿಂಗ್ಬಾಬು ಸರ್ ಕೂಡ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಅದರ ನೇತೃತ್ವವನ್ನು ಎಸ್ ನಾರಾಯಣ್ ಸರ್ ಅವರು ಇಡೀ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಈ ಅಮೃತ ಮಹೋತ್ಸವ ಅವರ ನೇತೃತ್ವದಲ್ಲಿ ನಡೀತಿದೆ. ಅದರ ಜೊತೆಗೆ ಭಾರತೀಯ ಚಲನಚಿತ್ರ ರಂಗವನ್ನು ಈ ಕಾರ್ಯಕ್ರಮಕ್ಕೆ ಒಗ್ಗೂಡಿಸುವಂತಹ ಕೆಲಸ ಮತ್ತು ಬೆನ್ನೆಲುಬಾಗಿ ನಮ್ಮ ಜೊತೆಗೆ ನಿಲ್ಲಂತಹ ಮಾರ್ಗದರ್ಶಕರಾಗಿ ಮತ್ತು ಇನ್ನೊಬ್ಬ ಫಿಲ್ಲರ್ ಆಗಿ ಕೆಲಸ ಮಾಡ್ತಿರುವಂಥವ್ರು ನಮ್ಮ ರಾಜೇಂದ್ರ ಸಿಂಗ್ಬಾಬು ಸರ್. ನಾವು ಈ 3 ಜನ ಸೇರಿಕೊಂಡು ಸಮಸ್ತ ಲಕ್ಷಾಂತರ ಅಭಿಮಾನಿಗಳನ್ನು ಒಳಗೊಂಡು ಈ ಅಮೃತ ಮಹೋತ್ಸವವನ್ನು ರೂಪಿಸ್ತಾ ಇದ್ದೀವಿ. ಇದಕ್ಕೆ ರಾಕ್ಲೈನ್ ವೆಂಕಟೇಶ್ ಅವರು ಬೆಂಬಲವನ್ನು ಕೊಟ್ಟಿದ್ದಾರೆ. ಅವರು ಬರಬೇಕಿತ್ತು, ಅವರು ವಿದೇಶ ಪ್ರವಾಸದಲ್ಲಿರೋದ್ರಿಂದ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನನ್ನ ಹೆಸರನ್ನು ನೀವು ಘಂಟಾಘೋಷವಾಗಿ ಹೇಳಿ ಸಮಸ್ತ ಕಲಾವಿದರು ಈ ಉತ್ಸವದಲ್ಲಿದ್ದಾರೆ, ಇದು ಆಗಲೇಬೇಕಾದಂಥ ಉತ್ಸವ ಅನ್ನುವಂತಹ ಮಾತನ್ನು ಅವರು ಹೇಳಿದ್ದಾರೆ. ಜೊತೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಈ ಒಂದು ಉತ್ಸವಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ. ಇಡೀ ಬೆಂಗಳೂರನ್ನು ಒಂದು ವಿಷ್ಣುಮಯ ಮಾಡುವಂತಹ ಸೆಪ್ಟೆಂಬರ್ 18, 19, 20ಕ್ಕೆ ಮಾಡಲಿಕ್ಕೆ ಅವರು ನಮ್ಮ ಜೊತೆಯಾಗಿದ್ದಾರೆ. ಜೊತೆಗೆ ಅಭಿಮಾನಿಗಳು, ಲಕ್ಷಾಂತರ ಅಭಿಮಾನಿಗಳು ಈ ಒಂದು ಉತ್ಸವದ ಭಾಗವಾಗ್ತಿದ್ದಾರೆ. ಇದನ್ನು ಮಾಧ್ಯಮದ ಮೂಲಕ ಜನರಿಗೆ ತಿಳಿಸೋದು ನಮ್ಮ ಉದ್ದೇಶವಾಗಿತ್ತು. ಈಗ ನಮ್ಮ ಜೊತೆಗಿರುವಂತಹ ದಿಗ್ಗಜ ನಿರ್ದೇಶಕರು, ಕನ್ನಡದ ಅಸ್ಮಿತೆ ರಾಜೇಂದ್ರ ಸಿಂಗ್ಬಾಬು ಸರ್ ಅವರು ಈ ಅಮೃತ ಮಹೋತ್ಸವ ಮಾಧ್ಯಮ ಮಿತ್ರರು, ಸ್ನೇಹಿತರಿಗೆ ನಮಸ್ಕಾರ. ಈಗಾಗಲೇ ವಿಷ್ಣುಪುತ್ರ ಅಂತ ಈ ಹೊಸ ನಾಮಕರಣ ಮಾಡಿದ್ವಿ. ಅವರು ಹೇಳಿದ್ದೆಲ್ಲ ಪ್ರತಿಯೊಂದು ನಾವು ಸಂಪೂರ್ಣವಾಗಿ ಒಗ್ಗಟ್ಟಿನಿಂದ ಯಾವುದೇ ಒಂದು ಸಂಘ ಸಂಸ್ಥೆನೆ ಬಿಡದೆ ಎಲ್ಲ ಚಿತ್ರರಂಗದವರು ಸೇರಿ ಈ ಒಂದು ಅಮೃತ ಮಹೋತ್ಸವವನ್ನು ಮಾಡ್ತೀವಿ. ನಾವು ಯಾವ್ಯಾವ ಏನೇನು ಜವಾಬ್ದಾರಿ ಇದೆ ಖಂಡಿತ ಅದಕ್ಕೆ 100ರಿಂದ 200ರಷ್ಟು ನಮ್ಮ ಶಕ್ತಿ ಮೀರಿ ಅದಕ್ಕೆ ಕೆಲಸ ಮಾಡಿ ಒಂದು ಭಾರತ ಸರ್ಕಾರಕ್ಕೆ ಪದ್ಮವಿಭೂಷಣ್ ಕೊಡಬೇಕು ವಿಷ್ಣುವರ್ಧನ್ಗೆ ಅನ್ನೋ ಒಂದು ಮನವಿ. ಮತ್ತೆ ಕರ್ನಾಟಕ ರತ್ನ ಅನ್ನೋದು ಇದು ಆಲ್ರೆಡಿ ನಾವು ಮಾತಾಡಿದ್ದೀವಿ. ಅದನ್ನು ಖಂಡಿತ ನಮ್ಮ ಮುಖ್ಯಮಂತ್ರಿಗಳಿಗೆ ತಿಳಿಸ್ತೀವಿ, ಅವ್ರು ಖಂಡಿತ ಮಾಡ್ತಾರೆ. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಯಾಕೆಂದರೆ ಅವರಿಗೆ ಈ ವಿಷಯ ತಿಳಿದಿರಲಿಲ್ಲ, ಈಗ ತಿಳಿದ ಮೇಲೆ ಖಂಡಿತ ಅವರು ಅದನ್ನು ಘೋಷಣೆ ಮಾಡ್ತಾರೆ. ಇನ್ನೊಂದು ಏನಂದರೆ ಭಾಳ ಮುಖ್ಯವಾಗಿ ನನ್ನ ಒಂದು ಮನಸ್ಸಿನಲ್ಲಿರೋದೇನೆಂದರೆ ವಿಷ್ಣುವರ್ಧನ್ ಅವೆಲ್ಲ ಇದ್ದಾಗ ಕನ್ನಡ ಚಿತ್ರಗಳು 100 ದಿವಸ 25 ವಾರ 100 ದಿವಸ ಕಂಟಿನ್ಯೂಸ್ ಹೌಸ್ಫುಲ್ಲು. ಬೆಳಗ್ಗೆ 6 ಗಂಟೆಗೆ 4 ಗಂಟೆಗೆ ನಮ್ಮ ಬಂಧನ ಅಂತ ಚಿತ್ರಗಳೆಲ್ಲ ಬೆಳಗಿನ ಜಾವ 3 ಗಂಟೆಗೆ ಹೌಸ್ಫುಲ್ ಆಗ್ತಿತ್ತು. ಆ ಒಂದು ಸುವರ್ಣ ಯುಗ ಇವಾಗ ಹೋಗ್ತಿದೆ. ಈ ಒಂದು ವಿಷ್ಣುವರ್ಧನ್ ಅಮೃತ ಮಹೋತ್ಸವದಿಂದ ವಿಷ್ಣುವರ್ಧನ್ ಒಂದು ನಮಗೆಲ್ಲ ಒಂದು ಆದರ್ಶ ವ್ಯಕ್ತಿಯಾಗಿರೋದ್ರಿಂದ 18ನೇ ತಾರೀಕು ಸೆಪ್ಟೆಂಬರ್ ಮಾಡಿದ್ಮೇಲೆ ಮತ್ತೆ ಕನ್ನಡ ಚಿತ್ರರಂಗ 25 ವಾರ ಚಿತ್ರಗಳು ಓಡೋ ಥರ ಮಾಡಬೇಕು. ನಮಗೆಲ್ಲ ಕನ್ನಡ ಚಿತ್ರ ನೋಡಬೇಕು. ಏನು ತಪ್ಪಿದೆ ತಿದ್ಕೊಳ್ಳೋಣ. ಒಳ್ಳೆ ಚಿತ್ರಗಳನ್ನ ನೋಡಿ ಈ ಪರಭಾಷಾ ಚಿತ್ರಗಳನ್ನ ಹೀಗೆ ಬಿಟ್ಟರೆ ನಮ್ಮನ್ನು ಸೆರೆ ಬಡ್ಬಿಡ್ತಾರೆ. ಆದ್ದರಿಂದ ನಾವು ಕನ್ನಡಿಗರು ಎಚ್ಚೆತ್ಕೊಂಡು ಕನ್ನಡ ಚಿತ್ರಗಳನ್ನ ನೋಡಲೇಬೇಕು. ಸ್ವಲ್ಪ ಕಷ್ಟ ಆದ್ರೂ ನೋಡಬೇಕು ಅಂತ ಹೇಳಿ ನಾವು ಪ್ರತಿಯೊಬ್ಬರಿಗೂ ಒಂದು ಮನದಟ್ಟು ಮಾಡಿಕೊಡಿ. ಆ ಸುವರ್ಣ ಯುಗ ಏನಿತ್ತು ಆ ಸುವರ್ಣ ಯುಗನ ಮತ್ತೆ ಕನ್ನಡ ಚಿತ್ರರಂಗಕ್ಕೆ ಬಂದು ಮತ್ತೆ ಚಿತ್ರರಂಗದಲ್ಲಿ ವಿಷ್ಣುವರ್ಧನ್ ಅವರ ಹೆಸರು ಅಮರವಾಗಿರಬೇಕು. ಮತ್ತು ಭಾರತೀಯ ಚಿತ್ರರಂಗದವರೆಲ್ಲ ಯಾರ್ಯಾರು ಅವ್ರ ಜೊತೆ ಎಲ್ಲ ಕೆಲಸ ಮಾಡಿದ್ದಾರೆ, ಇನ್ನೂ ಯಾರ್ಯಾರಿದ್ದಾರೆ ಅದನ್ನೆಲ್ಲ ನಾವು 3 ಜನ ಮತ್ತು ಇನ್ನೂ ಕೆಲವು ಸ್ನೇಹಿತರೆಲ್ಲ ಸೇರಿಕೊಂಡು ರಾಕಾ ವೆಂಕಟೇಶ್ನವರು ಇದ್ದಾರೆ, ಅವರೆಲ್ಲ ಸೇರಿಕೊಂಡು ಭಾರತೀಯವರು ಅವ್ರನ್ನು ಅವ್ರ ಮಕ್ಕಳನ್ನು ಪ್ರತಿಯೊಬ್ಬರನ್ನು ಸೇರಿಸ್ಕೊಂಡು ಇದೊಂದು ಅಭೂತಪೂರ್ವವಾದ ಒಂದು ಸಮಾರಂಭ ಆಗಬೇಕು ಅನ್ನೋದು ನಮ್ಮ ಆಸೆ. ಅದಕ್ಕೆಲ್ಲ ನಿಮ್ಮ ಸಹಕಾರ ಬೇಕು. ನೀವು ಸಹಕಾರ ಕೊಟ್ಟೇ ಕೊಡ್ತೀರಾ ಅಂತ ನಮಗೆ ನಂಬಿಕೆ ಇದೆ.
ಆದ್ದರಿಂದ ಪ್ರತಿಯೊಬ್ಬರು ಇದನ್ನು ತಮ್ಮ ಒಂದು ಜೀವನದಲ್ಲಿ ಒಂದು ಅತ್ಯುತ್ತಮವಾದ ಕಾರ್ಯ ಆಗುತ್ತೆ ಅಂತ ತಿಳ್ಕೊಂಡು ಪ್ರತಿಯೊಬ್ಬರು ಧಾರೆ ಎರಿಬೇಕು ತಮ್ಮ ಶಕ್ತಿನ ಮನಸ್ಸನ್ನ ಅಂತ ಹೇಳಿ ನಾನು ಕೇಳ್ಕೊಂಡು ನಮ್ಮ ನಾರಾಯಣ ಅವರಿದ್ದಾರೆ ಅವ್ರಿಗೆ ಕೊಡ್ತೀನಿ. ಯಾಕಂದರೆ ಅವರೂ ವಿಷ್ಣುವರ್ಧನ್ ಜೊತೆಲಿ ತುಂಬ ಸಮಯ ಭಾಳ ಅದ್ಭುತವಾದ ಸಮಯಗಳನ್ನ ಕಳೆದಿದ್ದಾರೆ. ಆದ್ದರಿಂದ ಅವ್ರಿಗೂ ನಾನು ಜೊತೆಯಲ್ಲಿ ಇಟ್ಕೊಂಡು ನಾವು ಒಂದು ಸಮಾರಂಭ ಮಾಡಿ ಇಷ್ಟು ಅಚ್ಚುಕಟ್ಟಾದ ಸಮಾರಂಭ ಕನ್ನಡದಲ್ಲಿ ಮಾಡಿದ್ರ ಅನ್ನೋದನ್ನು ನಾವು ತೋರಿಸ್ಕೊಡ್ಬೇಕಾಗಿದೆ. ಅದಕ್ಕೆಲ್ಲ ನಿಮ್ಮ ಸಹಕಾರ ಬೇಕು, ಖಂಡಿತ ಸಹಕಾರ ಕೊಡ್ತೀರ ಅಂತ ನಂಬಿದ್ದೀನಿ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ವಿಷ್ಣು ಸೇನಾ ಸಮಿತಿಯ ಎಲ್ಲ ಸೇನಾನಿಗಳಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಕನ್ನಡ ಚಿತ್ರರಂಗದಲ್ಲಿ ಇನ್ನೊಂದು ಹಬ್ಬ ಬರ್ತಾ ಇದೆ, ಅದು ವಿಷ್ಣು ಹಬ್ಬ. ಒಬ್ಬ ಮೇರು ಕಲಾವಿದನ ಜನ್ಮದಿನೋತ್ಸವದ 75ನೇ ವರ್ಷದ ಹುಟ್ಟುಹಬ್ಬವನ್ನು ಅಮೃತ ಮಹೋತ್ಸವ ಅಂತ ಆಚರಣೆ ಮಾಡೋದಕ್ಕೆ ಈ ವಿಷ್ಣು ಸೇನಾ ಸಮಿತಿಯ ಅಧ್ಯಕ್ಷರಾದಂಥ ನಮ್ಮೆಲ್ಲರ ಪ್ರೀತಿಯ ವೀರಕ ಪುತ್ರ ಶ್ರೀನಿವಾಸ್ ಅವರು ನನಗಾಗಲೇ ಹೇಳಿದರು, ವೀರಕ ಪುತ್ರ ಅಲ್ಲ ವಿಷ್ಣು ಪುತ್ರ ಅಂತ ಹೇಳಿ. ಅವರ ಆಸೆಯಂತೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋದು ಅವರ ಆಸೆ ಆಯಿತು. ಅದಾದ ನಂತರ ಡೈರೆಕ್ಟರ್ ಹೇಳಿದ್ರು ನಮ್ಮ ಗುರುಗಳಿಗೆ, ನನಗೆ ಫೋನ್ ಮಾಡಿದ್ರು. ನಾವೆಲ್ಲ ಒಂದು ಕಡೆ ಕೂತ್ಕೊಂಡ್ವಿ. ಸರ್ 75ನೇ ವರ್ಷದ ಹುಟ್ಟುಹಬ್ಬವನ್ನು ಸ್ವಲ್ಪ ಚೆನ್ನಾಗಿ ಆಚರಣೆ ಮಾಡಬೇಕು ಅಂತ ಹೇಳಿದ್ರು. ಏನು ಮಾಡಬೇಕು ಅಂತ ನಾನು ಕೇಳಿದೆ. ಅವರ ಒಂದಷ್ಟು ಕನಸುಗಳು ನೋಡಿ ಎಷ್ಟು ಚೆನ್ನಾಗಿದೆ. ವಿಷ್ಣುವರ್ಧನ್ ಅವರನ್ನ ಭೇಟಿನೂ ಆಗಲಿಲ್ಲ ಶ್ರೀನಿವಾಸ್ ಅವರು ಯಾವತ್ತು. ಅವರು ಇವರನ್ನು ನೋಡೇ ಇಲ್ಲ, ಇವ್ರ ಹೆಸರು ಕೇಳಿಲ್ಲ, ತಮ್ಮ ಹೆಸರು ಕೇಳಿಲ್ಲ ಅನ್ಸುತ್ತೆ ಅವರು ಅಲ್ವೇ. ನೋಡಿ, ಜೊತೆಯಲ್ಲಿದ್ದವರಿಗೆ, ಅವ್ರ ಜೊತೆ ಒಡನಾಟ ಮಾಡದವರಿಗೆ, ಅವರ ಪ್ರೀತಿ ಪಾತ್ರರಾಗಿರ್ತಕ್ಕಂಥವ್ರಿಗೆ ಬರದೇ ಇರ್ತಕ್ಕಂಥ ಒಂದು ಅಕ್ಕರೆ ಜವಾಬ್ದಾರಿ ಶ್ರೀನಿವಾಸ್ ಅವ್ರಿಗೆ ಬಂದಿದೆ. ನಮ್ಗೆ ಅದೆಲ್ಲ ಹೆಮ್ಮೆ ಅಂತ ಅನ್ನಿಸ್ತು. ಅವರು ನಮ್ಮನ್ನಾಗಲಿ, ವಿಷ್ಣುವರ್ಧನ್ ಅವರು ನಮ್ಮನ್ನಾಗಲಿ 15 ವರ್ಷಗಳು ಕಳೆದರೂ ಕೂಡ ಇವರು ಗಟ್ಟಿಯಾಗಿ ನಿಂತ್ಕೊಂಡು ಇಡೀ ರಾಜ್ಯದ ಅವರ ಅಭಿಮಾನಿಗಳನ್ನೆಲ್ಲ ಒಗ್ಗೂಡಿಸ್ಕೊಂಡು ಅವರಲ್ಲಿ ವಿಶ್ವಾಸವನ್ನ, ಪ್ರೀತಿಯನ್ನ ತುಂಬಿ ನಿರಂತರವಾಗಿ ವಿಷ್ಣು ಜಪ ಮಾಡೋ ಹಾಗೆ ಮಾಡಿ ಇವತ್ತಿಗೂ ಕೂಡ ವಿಷ್ಣುವರ್ಧನ್ ಅವರು ನಮ್ಮ ಜೊತೆ ಇದ್ದಾರೆ ಅಂತ ಜೀವಂತವಾಗಿ ಉಳಿಸ್ಕೊಂಡು ಇವತ್ತು ಇಂಥ ಒಂದು ದೊಡ್ಡ ಕಾರ್ಯಕ್ರಮ ಮಾಡೋದಕ್ಕೆ ಅವರು ಕಂಕಣ ಕಟ್ಟಿ ನಿಂತಿರುವಾಗ ಅವರ ಜೊತೆಯಲ್ಲಿ ನಾವು ಕೈ ಜೋಡಿಸ್ಬೇಕಾದ್ದು ನಮ್ಮ ಕರ್ತವ್ಯ. ಹಾಗಾಗಿ ನಮ್ಮ ಮನವಿಯ ಮೇರೆಗೆ ವಾಣಿಜ್ಯ ಮಂಡಳಿ, ನಿರ್ಮಾಪಕರ ಸಂಘ, ನಿರ್ದೇಶಕರ ಸಂಘ, ಕಲಾವಿದರ ಸಂಘ, ಎಲ್ಲ ಕನ್ನಡ ಚಿತ್ರರಂಗದ ಅಂಗಸಂಸ್ಥೆಗಳು ಕೂಡ ಒಟ್ಟಿಗೆ ನಿಂತು ವಿಷ್ಣುವರ್ಧನ್ ಸರ್ ಅವರ ಕುಟುಂಬವೂ ಸೇರಿ ಎಲ್ಲರೂ ಸೇರಿ ಸಂಭ್ರಮಿಸ್ತಕ್ಕಂಥ ಒಂದು ದಿನ ಈ ಬಾರಿಯ ವಿಷ್ಣುವರ್ಧನ್ ರವರ ಹುಟ್ಟುಹಬ್ಬ ಸೆಪ್ಟೆಂಬರ್ 18, 19, 20 3 ದಿನಗಳ ಕಾಲ ಒಂದು ಜಾತ್ರೆಯ ವಾತಾವರಣವನ್ನು ನಿರ್ಮಾಣ ಮಾಡಿ ದೊಡ್ಡ ಮಟ್ಟಕ್ಕೆ ಬಾಬು ಸರ್ ಹೇಳಿದಾಗೆ ಅವರ ಜೊತೆಲಿ ಯಾರ್ಯಾರು ಅಭಿನಯಿಸಿದ್ರು, ಪರಭಾಷೆಯಿಂದ ಬಂದ ಕಲಾವಿದರು, ಪರಭಾಷೆಯಲ್ಲಿ ಅವರ ಸ್ನೇಹಿತರು ಯಾರ್ಯಾರಿದ್ರು, ಅವರನ್ನ ತುಂಬಾ ಪ್ರೀತಿ ಮಾಡ್ತಕ್ಕಂಥ ಕಲಾವಿದರು, ನಿರ್ಮಾಪಕರು, ನಿರ್ದೇಶಕರು ಯಾರಿದ್ದಾರೆ ಅವರೆಲ್ಲರನ್ನೂ ಕೂಡ ತಂದು ಒಂದೇ ವೇದಿಕೆಯಲ್ಲಿ ನಿಲ್ಲಿಸಿ ವಿಷ್ಣುವರ್ಧನ್ ರವರಿಗೆ ಶುಭ ಹಾರೈಸ್ತಕ್ಕಂಥ ಒಂದು ಸುಸಂದರ್ಭವನ್ನ ಈ ವಿಷ್ಣು ಸೇನಾ ಸಮಿತಿ ನಿರ್ಮಾಣ ಮಾಡಿಕೊಡ್ತಾ ಇದೆ. ಈ ಒಂದು ವೈಭವವಾದ ಕಾರ್ಯಕ್ರಮದ ರೂಪುರೇಷೆಗಳು ಇನ್ನು ಮುಂದಿನ ದಿನಗಳಲ್ಲಾಗುತ್ತೆ. ಇವತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೂರ್ವಭಾವಿ ಸಭೆಯನ್ನು ಮಾಡಿ ಅಭಿಮಾನಿಗಳಿಗೆ ಒಂದು ಸಂದೇಶವನ್ನು ಕೊಡುವಂಥ ವೇದಿಕೆ ನಿರ್ಮಾಣ ಆಯಿತು ಇವತ್ತು. ಮುಂದಿನ ದಿನಗಳಲ್ಲಿ ಇನ್ನೆಲ್ಲ ಕಾರ್ಯಕ್ರಮಗಳ ರೂಪುರೇಷೆಗಳು ಜೊತೆಯಲ್ಲಿ
ಬಾಬು ಸರ್ ಹೇಳಿದಾಗೆ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕದ ಹೆಮ್ಮೆಯ ಪ್ರಶಸ್ತಿಯಾದ ಕರ್ನಾಟಕ ರತ್ನವನ್ನು ಕೊಡಿಸೋ ರೀತಿಯಲ್ಲಿ ಶಿಫಾರಸು ಮಾಡೋದಕ್ಕೆ ವಾಣಿಜ್ಯ ಮಂಡಳಿಯಿಂದ ಎಲ್ಲರೂ ಕೂಡ ಸನ್ನದ್ಧರಾಗಿದ್ದಾರೆ. ಜೊತೆಯಲ್ಲಿ ಪದ್ಮಭೂಷಣ ಕೂಡ ಅವರು ಕೊಡಿಸ್ಬೇಕು ಅನ್ನೋ ಮಾತುಕತೆ. ಯಾಕೆಂದ್ರೆ ಇದು ಸುಸಂದರ್ಭ, ಒಂದು ಒಳ್ಳೆ ಸಂದರ್ಭ ಅದಕ್ಕೆಲ್ಲ ಒದಗಿ ಬರಬೇಕು. ಈಗ ಅದಕ್ಕೆ ಒದಗಿ ಬಂದಿದೆ, ಎಲ್ಲದಕ್ಕೂ ಕೂಡ ಒಂದು ವೇದಿಕೆ ನಿರ್ಮಾಣ ಆಗಿದೆ. ಈ ವಿಷ್ಣು ಸೇನಾ ಸಮಿತಿ ಹಮ್ಮಿಕೊಂಡಿರ್ತಕ್ಕಂಥ ಈ ಹಬ್ಬಕ್ಕೆ ವಿಷ್ಣುವರ್ಧನ್ ರವರ ಅಭಿಮಾನಿಗಳಷ್ಟೇ ಅಲ್ಲ, ಎಲ್ಲ ಕಲಾವಿದರ ಅಭಿಮಾನಿಗಳು ಕೂಡ ಇದನ್ನ ಸಂಭ್ರಮಿಸಬೇಕಾದಂತ ಸಂದರ್ಭ ಇದು. ಯಾಕೆಂದ್ರೆ ವಿಷ್ಣುವರ್ಧನ್ ಅವರಂತ ಒಬ್ಬ ವ್ಯಕ್ತಿ ಈ ಮಣ್ಣಲ್ಲಿ ಹುಟ್ಟೋದಕ್ಕೆ, ಅವರನ್ನ ನಾವು ನೋಡೋದಕ್ಕೆ ನಿಜಕ್ಕೂ ನಾವು ಪುಣ್ಯ ಮಾಡಿದ್ವಿ. ಅವರೆಲ್ಲ ಅಂತಹ ವ್ಯಕ್ತಿಯ 75ನೇ ಒಂದು ಜನ್ಮದಿನೋತ್ಸವನ್ನ ನಾವೆಲ್ಲರೂ ಸೇರಿ ಸಂಭ್ರಮಿಸೋಣ. ಬೇರೆ ಭಾಷೆಯವರು ಕೂಡ ಒಬ್ಬ ಕಲಾವಿದನಿಗೆ ಒಂದು ಚಿತ್ರರಂಗದಲ್ಲಿ ಇಂಥ ಒಂದು ಗೌರವ ಸಿಗ್ತಾ ಇದೆಯಲ್ಲ ಅನ್ನೋ ರೀತಿಯಲ್ಲಿ ನಾವು ಆ ಕಾರ್ಯಕ್ರಮವನ್ನ ಎಲ್ಲರೂ ಸೇರಿ, ಮಾಧ್ಯಮ ಮಿತ್ರರು ಸೇರಿ, ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ವಿಷ್ಣುವರ್ಧನ್ ಅವರು ಅವರ ಬದುಕಿನ ಉದ್ದಕ್ಕೂ ಮಾಧ್ಯಮಗಳ ಜೊತೆಯಲ್ಲಿ ಬೆಳ್ಕೊಂಡ್ ಬಂದವರು, ಮಾಧ್ಯಮಗಳ ಸಹಕಾರದಿಂದ, ಮಾಧ್ಯಮಗಳ ಪ್ರೀತಿಯಿಂದ, ಮಾಧ್ಯಮಗಳ ಜೊತೆಯಲ್ಲಿ ಒಳ್ಳೆ ಒಡನಾಟ ಇಟ್ಕೊಂಡು ಬೆಳ್ಕೊಂಡು ಬಂದಂತ ದೊಡ್ಡ ಕಲಾವಿದರು. ಹಾಗಾಗಿ ಎಲ್ಲರ ಸಹಕಾರ ಈ ಕಾರ್ಯಕ್ರಮಕ್ಕೆ ಬೇಕಾಗಿದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ನೀವು ಅಂತ ನಾನು ಮನವಿ ಮಾಡ್ತಾ, ಇವತ್ತಿನ ಈ ವೇದಿಕೆಯಲ್ಲಿ ನನ್ನನ್ನು ಕರೆದು ಕಾರ್ಯಕ್ರಮದ ಬಗ್ಗೆ ಮಾತಾಡೋದಕ್ಕೆ ಶ್ರೀನಿವಾಸ್ ಅವರು ಅವಕಾಶ ಮಾಡಿಕೊಟ್ರು. ಭಗವಂತ ಶ್ರೀನಿವಾಸ್ ಅವರಿಗೆ ಆಯುಷ್ ಆರೋಗ್ಯ ಹೆಚ್ಚಿಗೆ ಕೊಡಲಿ. ಇನ್ನು ಇಂಥ ಕಾರ್ಯಕ್ರಮಗಳನ್ನು ಹೆಚ್ಚಿಗೆ ಮಾಡೋ ಶಕ್ತಿ ಭಗವಂತ ಕೊಡ್ಲಿ. ಅವರ ಯೋಚನೆಗಳು ತುಂಬಾ ದೊಡ್ಡದಿದೆ, ಎಲ್ಲವೂ ಕೂಡ ಕೈಗೂಡ್ಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾರೆ. ನಮಸ್ಕಾರ. ಮತ್ತೆ ಲೋಪಗಳು ಕಂಡು ಬರ್ಬೋದಾ ಸರ್? ಅವರು 3 ಗಂಟೆಯಲ್ಲಿ ಆಯೋಜನೆ ಮಾಡಿದ್ರು, ನಾವು 3 ತಿಂಗಳ ಮುಂಚೆ ಆಯೋಜನೆ ಸಿದ್ಧತೆಗೆ ಮಾಡ್ಕೋತೀವಿ. ಒಬ್ಬ ಸೇನಾನಿಗಳು ಸಮಸ್ಯೆ ಇದೆ. ಆಮೇಲೆ ಅದನ್ನೇ ಹೇಳಕ್ ಬಂದರೆ, ನಾವು ಕಟೌಟ್ ಜಾತ್ರೆ ಅಂತ ಮಾಡಿದ್ವಿ ಸರ್. 2.25 ಲಕ್ಷ ಜನ ಸೇರಿದ್ರು. ಮೇಡಮ್ ಗೊತ್ತಿದೆ, ಒಂದೇ ಒಂದು ಅಹಿತಕರ ಘಟನೆ ಆಗಲಿಲ್ಲ. ಯಾಕಂದ್ರೆ ಅವರು ಯಜಮಾನರ ಸೇನಾನಿಗಳು ಈ ಇಡೀ ರಾಜ್ಯದಲ್ಲಿ ಅಭಿಮಾನ ವರ್ಗದಲ್ಲೇ ಒಂದು ಇದು ಗುಂಪಿಗೆ ಸೇರಿದ ಪದ ಇದು. ಬಹಳ ವಿಶೇಷವಾಗಿರ್ತಾರೆ, ಪ್ರತ್ಯೇಕವಾಗಿರ್ತಾರೆ, ಸಾಮಾನ್ಯ ಶಾಂತಿ ಇವೆಲ್ಲನೂ ಮೇಲ್ಗೊಳ್ಕೊಂಡಿದ್ದಾರೆ. ಅದನ್ನ ಅಂಥ ಸಮಸ್ಯೆಗಳೇನು ಆಗ್ಲಿಕ್ಕಿಲ್ಲ. ಸೊ ಅದರಿಂದ ನಮ್ದೊಂದು ಪರಂಪರೆ ಇದೆ, ಆ ಪರಂಪರೆಯನ್ನು ಮುಂದುವರಿಸ್ತೀವಿ ಸರ್. ಬೇರೆ ಏನಾದ್ರು ಸರ್? ಎಷ್ಟೋ ಕಾರ್ಯಕ್ರಮಗಳಿಗೆ ಯಾರು ಸಪೋರ್ಟ್ ಮಾಡದೇ ಇದ್ದಾಗ ನಿಮ್ಮ ಮನೆ ಖಜಾನೆ ದುಡ್ಡನ್ನು ಹಾಕಿ ವಿಷ್ಣು ಸರ್ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ನನ್ನ 7-8 ವರ್ಷದ ಜರ್ನಿಲಿ ನಾನು ನೋಡಿದ್ದೀನಿ ಕೂಡ. ಸೊ ಇದು ಎಷ್ಟು ದಿನದ ಕಾರ್ಯಕ್ರಮ ಆಗಿರುತ್ತೆ? ಒಂದೇ ದಿನನ ಅಥವಾ 2-3 ದಿನ ಕಾರ್ಯಕ್ರಮ ಹಮ್ಮಿಕೊಂಡ್ರೆ ಇನ್ ಕೇಸ್ ಸರ್ಕಾರದ ಮಟ್ಟಕ್ಕೆ ಅಥವಾ ನಮ್ಮ ಉದ್ಯಮದ ಮಟ್ಟದಲ್ಲಿ ನಿಮ್ಗೆ ಎಷ್ಟು ಸಪೋರ್ಟಿವ್ ಆಗಿ ನಿಲ್ತಾರೆ ಫಿನಾನ್ಷಿಯಲ್ ವಿಚಾರದಲ್ಲಿ ಅನ್ನೋದು ನನ್ನ ಪ್ರಶ್ನೆ. ಅದು ಕಷ್ಟ ಇದೆ ಫಿನಾನ್ಷಿಯಲಿ. ಇದುವರೆಗೂ ನಾವು ವಿಷ್ಣು ಸೇನಾ ಸಮಿತಿಯವರು ಎಲ್ಲೋ ಹೆಸರು ಬೆಳೆಸ್ಕೊಂಡಿಲ್ಲ, ಚಂದ ವಸೂಲಿ ಮಾಡಿಲ್ಲ. ಅದರಿಂದನೇ ಇಷ್ಟೊಂದು ಪ್ರೀತಿ ಅಭಿಮಾನವನ್ನು ಉಳಿಸ್ಕೊಳ್ಳೋಕೆ ಸಾಧ್ಯವಾಗಿದೆ. ಆದರೆ ಇದು ಕೈ ಮೀರಿದ ಕಾರ್ಯಕ್ರಮ. ನಿಜವಾಗ್ಲೂ ಒಂದಷ್ಟು ಪ್ರಾಯೋಜಕರನ್ನ ಹುಡುಕೋತೀವಿ, ಒಂದಷ್ಟು ಯಾವ್ದಾರ ಮಾಧ್ಯಮಗಳು ನೇರ ಪ್ರಸಾರ ಮಾಡೋದಾದ್ರೆ ಅದರ ಕಂಟೆಂಟನ್ನು ಅವರು ಸಹಯೋಗ ಮಾಡ್ಕೋತೀವಿ. ಮತ್ತು ವಾಣಿಜ್ಯ ಮಂಡಳಿಯವರು, ಕಲಾವಿದರ ಸಂಘ ಇವರೆಲ್ಲರೂ ಕೂಡ ಜೊತೆ ಆಗ್ತಾ ಇದ್ದಾರೆ. ಆದ್ದರಿಂದ ಒಂದಷ್ಟು ನಿರೀಕ್ಷೆಗಳಿದ್ದಾವೆ. ಒಂದು ವೇಳೆ ಆಗಲಿಲ್ಲ ಅಂದರೆ ಸೌಂಡೇ ಉತ್ತರ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.